ಸ್ಕೈವುಡ್ ವಿಶೇಷ ಸಂದರ್ಶನ. ಆ ದಿನಗಳು ಬಳಿಕ ಅಂಡರ್ವರ್ಲ್ಡ್ ಲೋಕಕ್ಕೆ ಮರಳಿದ ಕೆಎಂ ಚೈತನ್ಯ. ಬಲರಾಮನ ದಿನಗಳು ಹಿಂದಿನ ನಿಜ ಕಥೆ. 1985ರ ಬೆಂಗಳೂರಿನ ಅಂಡರ್ವರ್ಲ್ಡ್ನ ಕತ್ತಲೆಯ ಲೋಕವನ್ನು ಮತ್ತೊಮ್ಮೆ ಜೀವಂತಗೊಳಿಸಲು ಸಜ್ಜಾಗಿರುವ ಬಹುನಿರೀಕ್ಷಿತ ಸಿನಿಮಾ ಬಲರಾಮನ ದಿನಗಳು. 19 ವರ್ಷಗಳ ಹಿಂದೆ ಕನ್ನಡ ಸಿನಿರಸಿಕರ ಮನ ಗೆದ್ದ ಈ ದಿನಗಳು ಚಿತ್ರದ ತಂಡವೇ ಇಂದಿನ ಪ್ರೇಕ್ಷಕರ ಅಭಿರುಚಿ. ಹೊಸ ತಂತ್ರಜ್ಞಾನ ಮತ್ತು ಭವ್ಯತೆಯೊಂದಿಗೆ ಮತ್ತೊಮ್ಮೆ ಒಂದಾಗಿರುವುದು ಈ ಚಿತ್ರದ ದೊಡ್ಡ ವಿಶೇಷ. ನಿರ್ದೇಶಕ ಕೆ.ಎಂ. ಚೈತನ್ಯ ಅವರ ಕನಸಿನ ಈ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಬಲರಾಮನಾಗಿ ಕಾಣಿಸಿಕೊಂಡಿದ್ದು, ಅವರೊಂದಿಗೆ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ರಮೇಶ್ ಇಂದಿರಾ ಹಾಗೂ ಪ್ರಿಯಾ ಆನಂದ್ ಅವರಂತಹ ಅದ್ಭುತ ತಾರಾಗಣವೇ ಚಿತ್ರದ ಬಲವಾಗಿದೆ. ಹಿರಿಯ ಛಾಯಾಗ್ರಾಹಕ ಕೆಸಿ ವೇಣು ಅವರ ಕ್ಯಾಮೆರಾ ಕೈಚಳಕ, ಸಂಗೀತ ಮಾಂತ್ರಿಕ ಸಂತೋಷ್ ನಾರಾಯಣನ್ ಅವರ ಸಂಗೀತ, ಪ್ರೀತಿ, ಪ್ರತೀಕಾರ, ಭಾವನೆಗಳು, ಡ್ರಾಮಾ ಮತ್ತು ಅಂಡರ್ವರ್ಲ್ಡ್ನ ರೋಚಕ ಕಥಾಹಂದರ ಇವೆಲ್ಲವನ್ನೂ ಒಳಗೊಂಡಿರುವ ಬಲರಾಮನ ದಿನಗಳು 2026ರ ಅತ್ಯಂತ ನಿರೀಕ್ಷಿತ ಕನ್ನಡ ಚಿತ್ರಗಳಲ್ಲಿ ಒಂದಾಗಿದೆ. ಜೂನ್ 26ರಂದು ಕರ್ನಾಟಕದಾದ್ಯಂತ 170ಕ್ಕೂ ಹೆಚ್ಚು ಪರದೆಗಳಲ್ಲಿ ಬಿಡುಗಡೆಯಾಗುತ್ತಿರುವ ಈ ಚಿತ್ರವನ್ನು ಕೆವಿಎನ್ ಸಂಸ್ಥೆ ವಿತರಣೆ ಮಾಡುತ್ತಿರುವುದು ಮತ್ತೊಂದು ದೊಡ್ಡ ಹೆಗ್ಗಳಿಕೆ. ಇಂತಹ ಮಹತ್ವಾಕಾಂಕ್ಷಿ ಚಿತ್ರವೊಂದನ್ನು ಸಾಕಾರಗೊಳಿಸುವಲ್ಲಿ ನಿರ್ಮಾಪಕರ ಪಾತ್ರ ಅತ್ಯಂತ ನಿರ್ಣಾಯಕ. ಈ ಕುರಿತು ಚಿತ್ರದ ನಿರ್ದೇಶಕ ಕೆಎಂ ಚೈತನ್ಯ ಅವರೊಂದಿಗೆ ನಾವು ಮಾತನಾಡಿದ್ದೇವೆ. ಮೊದಲಿಗೆ ಇಂತಹ ದೊಡ್ಡ ಕನಸಿನ ಯೋಜನೆಯನ್ನು ಸಾಧ್ಯವಾಗಿಸುವ ನಿರ್ಮಾಪಕರ ಪಾತ್ರದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ. The producers were very cooperative. In fact, ಈ ಸಿನಿಮಾ ನಾನು ಮಾಡೋ ಕಾರಣ ಆಗಿದೆ ಪ್ರೊಡ್ಯೂಸರ್ಗಳಿಂದ. ಯಾಕಂದ್ರೆ ನಿರ್ಮಾಪಕರು ಶ್ರೇಯಸ್ ಅವರು ಅವರೇ ನನ್ನ ಹತ್ರ ಬಂದಿದ್ದು, ನಮ್ಗೆ ಆ ದಿನಗಳು ತರ ಇನ್ನೊಂದು ಸಿನಿಮಾ ಮಾಡಿ ಸರ್, ಅದನ್ನ ವಿನೋದ್ ಪ್ರಭಾಕರ್ ಅವ್ರನ್ನ ಹೀರೋ ಆಗಿ ಇಟ್ಕೊಂಡ್ ಮಾಡಿ ಬಲರಾಮನ ವಿಷಯ ತಗೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು. ಬಲರಾಮನ ದಿನಗಳು 1985ರ ಹಿನ್ನೆಲೆಯ ಪೀರಿಯಡ್ ಸಿನಿಮಾ. ಆ ಕಾಲಘಟ್ಟವನ್ನು ಇಂದಿನ ಪರದೆ ಮೇಲೆ ಮರುಸೃಷ್ಟಿ ಮಾಡುವುದು ಎಷ್ಟು ಸವಾಲಿನ ಕೆಲಸವಾಗಿತ್ತು. Sir, it was a challenge even in Adinagadu. It's the same challenge here because you have to recreate that time. So you had a very good art director, Vishwas Special. I had good costumers, so they helped me do it. Sir, ಇದೇ ಚಾಲೆಂಜ್ ನನಗೆ ಆ ದಿನಗಳಲ್ಲೂ ಇತ್ತು ಅಲ್ವಾ, ಯಾಕಂದ್ರೆ 2007 ಅಲ್ಲಿ ನಾನು ಆ ದಿನಗಳು ಮಾಡಿದಾಗ 86ರ ಬೆಂಗಳೂರು ರೀಕ್ರಿಯೇಟ್ ಮಾಡ್ಬೇಕಿತ್ತು. ಸೊ ಆ ಪೀರಿಯಡ್ ಸಿನಿಮಾ ಮಾಡುವಾಗ ಯಾವಾಗ್ಲೂ ತುಂಬಾ ವಿಶೇಷವಾದ ಕಾಳಜಿ ವಹಿಸ್ಬೇಕಾಗತ್ತೆ, ಚಾಚು ತಪ್ಪೆ ಎಲ್ಲದನ್ನು ನೋಡ್ಕೋಬೇಕಾಗತ್ತೆ. ಕೆಲವು ಸತಿ ಹೇಳಕ್ ಆಗಲ್ಲ, ಅದಾದ್ಮೇಲೂ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು, ಯಾರೋ ಒಬ್ಬ ಆಡಿಯನ್ಸ್ ಅದನ್ನ ಹುಡುಕಿ ತೆಗಿಬಹುದು. ಬಟ್ ಎಷ್ಟಾಗುತ್ತೋ ಅಷ್ಟು ಬಹಳ ಬಹಳ ಕಾಳಜಿ ವಹಿಸಿ ಆ ಪೀರಿಯಡ್ ನ ಮೇಂಟೈನ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಎಸ್ಪೆಷಲಿ ನನ್ನ ಡೈರೆಕ್ಷನ್ ಟೀಮು, ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಶಿವ್ ಮತ್ತೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಕ್ಷಯ್, ಸ್ಮಿತಾ, ಮನೋಜ್, ರಘು, ಗಿರೀಶ್ ಅಂತ ಎಲ್ಲ ಇದಾರೆ. ಅವರೆಲ್ಲ ಯಂಗ್ಸ್ಟರ್ಸ್, ಅವರೆಲ್ಲ 2000s ಕಿಡ್ಸ್. ಅವ್ರು 2000s ಅಲ್ಲಿ ಇದ್ದಿದ್ರಿಂದ ಚಾಚು ತಪ್ಪದೆ ನೋಟ್ಸ್ ಇಟ್ಕೊಂಡು ನಾನು ಮಿಸ್ಟೇಕ್ ಮಾಡಿದ್ರು ಅಲ್ಲಿ ಸ್ಕ್ರೀನ್ ಮೇಲೆ ಮಿಸ್ಟೇಕ್ ಆಗ್ತಿರೋ ತರ ನೋಡ್ಕೊಂಡಿದ್ದಾರೆ. ವಿನೋದ್ ಪ್ರಭಾಕರ್ ಅವರನ್ನು ಬಲರಾಮ ಪಾತ್ರಕ್ಕೆ ಆಯ್ಕೆ ಮಾಡಿದ ಪ್ರಮುಖ ಕಾರಣವೇನು? ಈ ಪಾತ್ರಕ್ಕಾಗಿ ಅವರು ಎಷ್ಟು ತಯಾರಿ ನಡೆಸಿದರು? ಚಿತ್ರ ನೋಡಿದ ಹಲವರು ವಿನೋದ್ ಪ್ರಭಾಕರ್ ಅವರಲ್ಲಿ ಟೈಗರ್ ಪ್ರಭಾಕರ್ ಅವರ ಛಾಯೆಯನ್ನು ಕಾಣುತ್ತಿದ್ದಾರೆ. ನಿರ್ದೇಶಕರಾಗಿ ನಿಮ್ಮ ದೃಷ್ಟಿಯಲ್ಲಿ ತಂದೆ ಮಗನ ನಡುವಿನ ಸಾಮ್ಯತೆ ಮತ್ತು ಭಿನ್ನತೆಗಳೇನು? ಹೋದ ಒಂದು 3-4 ವರ್ಷದಿಂದ ವಿನೋದ್ ಪ್ರಭಾಕರ್ ಅವರು ಆಯ್ಕೆ ಮಾಡ್ತಿರುವಂತ ಸ್ಕ್ರಿಪ್ಟ್ಸ್ ನೀವು ನೋಡಿದ್ರೆ, ಮಹಾದೇವ ಇರ್ಬೋದು, ನೆಲ್ಸನ್ ಆಗಿರ್ಬೋದು, ಇವರು ಬಹಳ ಬೇರೆ ರೀತಿ ತಮ್ಮನ್ನು ತಾವು ರೂಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆಮೇಲೆ ಆಕ್ಷನ್ ಗಿಂತ ಆಕ್ಟಿಂಗ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಿದ್ದಾರೆ. ನಮ್ಗೆ ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಪ್ರತಿಭಾವಂತ ನಟರಲ್ಲಿ ವಿನೋದ್ ಪ್ರಭಾಕರ್ ಅವರು ಒಬ್ರು. ಆಮೇಲೆ ಹಿ ಇಸ್ ಆಲ್ಸೋ ವೆರಿ ವರ್ಸಟೈಲ್. ಎಲ್ಲಾ ತರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನಟ ಅವರು. ಅದ್ಭುತವಾಗಿ ಫೈಟ್ ಮಾಡ್ತಾರೆ, ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ, ಒಳ್ಳೆ ಆಕ್ಟರ್. ಸೊ ಆದ್ರಿಂದ ಅವರು ಈಸ್ ಅ ಗ್ರೇಟ್ ಸ್ಟ್ರೆಂತ್ ಫಾರ್ ಬಲರಾಮ ಅಂತ ಹೇಳ್ಬೋದು. ಒಂದ್ ಮಟ್ಟಿಗೆ ಜಾಸ್ತಿ ಇದು ಒಂದ್ ಸ್ವಲ್ಪ ಅಧಿಕ ಪ್ರಸಂಗತನ ಅಂತ ಅನ್ಸಿದ್ರು, ಪ್ರಭಾಕರ್ ಅವರು ಆಸ್ ಅ ಟೆಕ್ನಿಷಿಯನ್, ಆಸ್ ಅ ಡೈರೆಕ್ಟರ್ ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ. ಬಟ್ ಆಸ್ ಅನ್ ಆಕ್ಟರ್ ನನಗೆ ಐ ಥಿಂಕ್ ವಿನೋದ್ ಅವ್ರ ತಂದೆಗಿಂತ ಒಳ್ಳೆ ಆಕ್ಟರ್ ಅಂತ ಹೇಳ್ಬೋದು. ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ರಮೇಶ್ ಇಂದಿರಾ ಸೇರಿದಂತೆ ಅನುಭವಿಗಳಾದ ಕಲಾವಿದರ ದೊಡ್ಡ ತಾರಾಗಣ ಈ ಚಿತ್ರದಲ್ಲಿದೆ. ಇಂತಹ ಪ್ರತಿಭಾವಂತ ಕಲಾವಿದರನ್ನು ಒಟ್ಟಿಗೆ ನಿರ್ವಹಿಸುವುದು ಎಷ್ಟು ಸವಾಲಿನ ಕೆಲಸ? ಇಟ್ ಈಸ್ ವೆರಿ ವಂಡರ್ಫುಲ್ ವರ್ಕಿಂಗ್ ವಿತ್ ದೆಮ್. ದಿಸ್ ನಾಟ್ ದ ಫಸ್ಟ್ ಟೈಮ್. ನನಗೆ ಆ ದಿನಗಳಲ್ಲಿ ಕೂಡ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅವರು ಇದ್ರು ನನ್ನ ಜೊತೆ. ಅಂಡ್ ದೇ ಆರ್ ಆಲ್ಸೋ ಫ್ರಮ್ ಥಿಯೇಟರ್. ನಾನು ರಂಗಭೂಮಿಯಿಂದ ಬಂದವರು ಮೂಲತಃ, ಅವರು ಕೂಡ ರಂಗಭೂಮಿಯಿಂದ ಬಂದವರು. ಅದರಿಂದ ಅತುಲ್ ಮತ್ತೆ ಆಶೀಶ್ ಜೊತೆ ವರ್ಕ್ ಮಾಡೋದು ಯಾವತ್ತೂ ನನಗೊಂದು ಬಹಳ ಸಂತೋಷ ಕೊಡುತ್ತೆ. ಅವರು ಬಹಳ
ಚೆನ್ನಾಗಿ ಸ್ಪಂದಿಸ್ತಾರೆ ನನ್ನ ಸ್ಕ್ರಿಪ್ಟ್ ಜೊತೆ, ನನ್ನ ಸ್ಕ್ರಿಪ್ಟ್ಗೆ ಸಜೆಷನ್ಸ್ ಕೊಡ್ತಾರೆ. ಅವರು ಪ್ರತಿ ಸತಿ ಅವರಿದ್ದಾಗ ಆ ಸೀನ್ಗಳ ಮೆರುಗೆ ಹೆಚ್ಚುತ್ತೆ. ಯಾಕಂದ್ರೆ ಅಲ್ಲಿ ಸುತ್ತ ಇರೋ ಆಕ್ಟರ್ಸ್ ಕೂಡ ಇವ್ರ ಜೊತೆ ಆಕ್ಟ್ ಮಾಡುವಾಗ ಎಚ್ಚೆತ್ಕೊಳ್ತಾರೆ, ಅವ್ರು ಕಾಂಪಿಟೆಂಟ್ ಆಗ್ತಾರೆ, ಇವರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ವಿನಯ್ ಗೌಡ ಈ ಸಿನಿಮಾದ ಒಂದು ರೀತಿಯ ಫೈಂಡ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರನ್ನ ಅನೇಕ ಪಾತ್ರಗಳಲ್ಲಿ ಇವಾಗಿನ ತನಕ ಜನ ನೋಡಿದ್ದಾರೆ, ಆದ್ರೆ ಈ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಂಡಂತ ರೀತಿ, ಅವ್ರು ಮಾಡಿದಂತ ಪಾತ್ರ ಬಹಳ ವಿಭಿನ್ನವಾಗಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬಹಳ ಗುರುತಿಸ್ಕೊಳ್ತಾರೆ ಅವರು ಈ ಸಿನಿಮಾ ಮೂಲಕ. ರಮೇಶ್ ಚಂದ್ರ ಅವರು ನನಗೆ ತುಂಬಾ ಹಳೆಯ ಪರಿಚಯ. ಅವರು ಸ್ವತಃ ಒಬ್ರು ನಿರ್ದೇಶಕರಾಗಿರೋದ್ರಿಂದ ರಮೇಶ್ ಇಂದ್ರ ಜೊತೆ ವರ್ಕ್ ಮಾಡೋದು ಇಟ್ ಇಸ್ ಅ ಗ್ರೇಟ್ ಹೆಲ್ಪ್. ಅವ್ರು ಬರೀ ಆಕ್ಟ್ ಮಾತ್ರ ಮಾಡೋದಿಲ್ಲ, ನನಗೆ ಸಹಾಯ ಮಾಡ್ತಿರ್ತಾರೆ. ಏನಾರು ಸೀನಲ್ಲಿ ಏನಾದ್ರು ತಪ್ಪಾಗ್ತಿದ್ರೆ ಅದನ್ನ ಸರಿ ಮಾಡೋದ್ರಲ್ಲಿ ಎಲ್ಲ ಸಹಾಯ ಮಾಡ್ತಾರೆ. ಸೊ ಇಟ್ ಇಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ದಿ ಎಂಟೈರ್ ಟೀಮ್ ಆಫ್ ಆಕ್ಟರ್ಸ್. ಆ ದಿನಗಳು ಚಿತ್ರದ ಸಂಗೀತ ಇಂದಿಗೂ ಜನಮನದಲ್ಲಿ ಉಳಿದಿದೆ. ಈ ಬಾರಿ ಸಂತೋಷ್ ನಾರಾಯಣನ್ ಅವರ ಸಂಗೀತ ಚಿತ್ರದ ಭಾವನೆಗಳನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯಲಿದೆ? ಈಗ 19 ವರ್ಷಗಳ ನಂತರ ನೆಕ್ಸ್ಟ್ ಯಾರು ಈ ಸಿನಿಮಾಗೆ ಸಂಗೀತ ಮಾಡ್ಬೇಕು ಅಂತ ಬಂದಾಗ ನಾವು ಚೂಸ್ ಮಾಡಿರೋದು ಈಗಿನ ಕಾಲದಲ್ಲಿ ಬಹಳ ಪ್ರವರ್ಧಮಾನದಲ್ಲಿರುವಂತ ಸಂತೋಷ್ ನಾರಾಯಣನ್ ಅವರು. ಯಾಕಂದ್ರೆ ಇವತ್ತು ಇಡೀ ಇಂಡಿಯಾದಲ್ಲಿ ಗ್ಯಾಂಗ್ಸ್ಟರ್ ಫಿಲ್ಮ್ಸ್ ಅಂತ ಅಥವಾ ಅಂಡರ್ ವರ್ಲ್ಡ್ ಸಿನಿಮಾಸ್ ಅಂತ ಏನ್ ನೋಡ್ತೀವಿ, ಅದಕ್ಕೊಂದ್ ರೀತಿಯ ಸಿಗ್ನೇಚರ್ ತರ ಇರೋರು ಸಂತೋಷ್ ನಾರಾಯಣನ್. ಸೊ ಸಂತೋಷ್ ನಾರಾಯಣನ್ ಅವರು ಕಂಪೋಸ್ ಮಾಡಿರೋ ಹಾಡುಗಳು ಮತ್ತು ಅದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿದೆ ನಮ್ಮ ಸಿನಿಮಾಗೆ, ಅದು ಬಹಳ ಪ್ರಭಾವಕಾರಿಯಾಗಿದೆ. ಬಜಾರಲ್ಲಿ ಯಾರು ನಿನ್ನ ಮುಟ್ಟಕ್ಕಾಗ್ತಂದ್ ಬಿಳಿ, ಫಸ್ಟ್ ನೋಡಿ ನಗ್ತಾರೆ, ಬಂದೆನ್ನು ತಟ್ತಾರೆ, ಬಾಯಿ ತುಂಬಾ ದೋಸ್ತ್ ಅಂತ ಕರೆದು. ಹೊಸ ಪಿಆರ್ ತಂಡದೊಂದಿಗೆ ಕೆಲಸ ಮಾಡಿದ ಅನುಭವ ಹೇಗಿತ್ತು? ಪ್ರಚಾರದ ಹೊಸ ಮನಸ್ಥಿತಿಯನ್ನು ನೀವು ಹೇಗೆ ನೋಡುತ್ತೀರಿ? ಪ್ರವೀಣ್ ಅವರು ಸ್ವತಃ ಒಬ್ಬರು ಜರ್ನಲಿಸ್ಟ್ ಆಗಿದ್ರಿಂದ, ಸಿನಿಮಾ ಜರ್ನಲಿಸ್ಟ್ ಆಗಿದ್ರಿಂದ ಅವ್ರಿಗೆ ಅನೇಕ ಐಡಿಯಾಸ್ ಇದೆ ಯಾವ ರೀತಿ ಈ ಸಿನಿಮಾನ ಪ್ರಮೋಟ್ ಮಾಡ್ಬೇಕು ಅಂತ. ಸೊ ಅವರ ಸಹಾಯ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಮೈಸೂರಿನ ಪ್ರೀಮಿಯರ್ ಶೋಗೆ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪ್ರೇಕ್ಷಕರಿಂದ ಬಂದ ಮೊದಲ ಪ್ರತಿಕ್ರಿಯೆಗಳು ನಿಮ್ಮ ನಿರೀಕ್ಷೆಗಳಿಗೆ ಎಷ್ಟು ಹತ್ತಿರವಾಗಿವೆ? ಮಾತ್ರ ಸೂಪರ್ ಅಣ್ಣ, ಒಳ್ಳೆ ರಿಯಾಲಿಟಿ ಏನಿದೆ ಅದೇ ಮೂವಿ ತೆಗ್ದವ್ರೆ. ಆ ದಿನಗಳದ್ದು ನಾವು ಪಿಕ್ಚರ್ ನೋಡ್ದಂಗಿತ್ತು. 1980s ಹೋದಂಗ ಆಗುತ್ತೆ ಮೂವಿ. ಇದು ಫ್ಯಾಮಿಲಿ ಎಂಟರ್ಟೈನರ್, ಜನರೇಷನ್ ಅಲ್ಲಿ ಒಳ್ಳೆ ಮೂವಿ. ಸೂಪರ್ ಆಗೈತೆ ಮೂವಿ ಅಣ್ಣ. ಇದೊಂದು ಬರೀ ರೋಡಿಸಮ್ ಅಲ್ಲ, ಒಳ್ಳೆ ಲವ್ ಮೂವಿ ಇದೆ, ಫ್ಯಾಮಿಲಿ ಎಮೋಷನಲ್ ಇದೆ. ನಾವೆಲ್ಲೋ 80s ಅಲ್ಲಿ ಹೊರಗೆ ಬಂದ ತಕ್ಷಣ ಏನೋ ಚೇಂಜ್ ಆಗ್ಬಿಟ್ಟಿದಿಲ್ಲ ಅನ್ಸ್ತಿತ್ತು. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಸೆಕ್ಸಿ ಆಗೈತೆ ಮೂವಿ. ನಮ್ ಕನ್ನಡಿಗರೆಲ್ಲ ಬಂದು ನೋಡಿ ಆಶೀರ್ವಾದ ಮಾಡಕ್ಕೆ. ಜೈ ಬಲರಾಮ್. ನೀವು ಕಂಡಂತ ಅತಿ ದೊಡ್ಡ ಚಾಲೆಂಜ್ ಯಾವುದು? ನನಗೆ ಚಾಲೆಂಜಸ್ ಇದ್ದಿದ್ದೇನೆಂದ್ರೆ, ನಾನು ರಿಸರ್ಚ್ ಮಾಡ್ತಾ ಸಿಕ್ಕಾಪಟ್ಟೆ ಮಟೀರಿಯಲ್ ಸಿಕ್ತು. ಇನ್ಫ್ಯಾಕ್ಟ್ ನಾನು ಫಸ್ಟ್ ಡ್ರಾಫ್ಟ್ ಈ ಸಿನಿಮಾದು ಸ್ಕ್ರೀನ್ ಪ್ಲೇ ಬರ್ದಾಗ 4.5 ಗಂಟೆ ಬಂದಿತ್ತು. ಆಮೇಲೆ ಮತ್ತೆ ನಾನು ಅದನ್ನ ಕಟ್ ಮಾಡಿ ಮತ್ತೆ ನಾನು ರೀರೈಟ್ ಮಾಡಿದಾಗ 3.5 ಗಂಟೆ ಬಂತು. ಕಡೆಗೆ 2.5 ಗಂಟೆ ಬಂತು. ಕಡೆಗೆ ನಾನು ಓಕೆ ಮಾಡಿದ್ದ ಸ್ಕ್ರಿಪ್ಟ್ 2.25 ಗಂಟೆ ಇತ್ತು. ಸೊ ಅಷ್ಟು ಮಟೀರಿಯಲ್ ನ ಹೇಗೆ ಹೆಣಿಯೋದು, ಅಷ್ಟು ಆ ಟೈಮ್ ಸ್ಪ್ಯಾನ್ ಒಳಗೆ ಅದನ್ನ ಹೇಗೆ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ಇವತ್ತಿನ ಆಡಿಯನ್ಸ್ಗೆ, ಅದು ಒಂದು ರೈಟಿಂಗ್ ವಾಸ್ ಅ ಬಿಗ್ ಚಾಲೆಂಜ್. KM ಚೈತನ್ಯರವರಿಗೆ ಸ್ಕೈವುಡ್ ತಂಡದಿಂದ ಧನ್ಯವಾದಗಳು. ದಯವಿಟ್ಟು ಸ್ಕೈವುಡ್ ಮೀಡಿಯಾಗೆ ನಿಮ್ಮ ಪ್ರತಿಕ್ರಿಯೆ ನೀಡಿ. ಸ್ಕೈವುಡ್ ಟಿವಿ ಈ ಹೊಸ ವಾಹಿನಿಗೆ ನಮ್ಮ ಇಡೀ ತಂಡದ ಪರವಾಗಿ ಹಾರ್ದಿಕ ಶುಭಾಶಯಗಳು.